ನಾನು ನಿನ್ ಜೊತೆ ಮಾತಾಡಬೇಕು. ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಈಗ ನಾನು ಪರಶು, ನಾದ ಮಹರ್ಷಿ ಹೇಗೆ ಒಬ್ಬ ಬೇಡನ್ನ ವಾಲ್ಮೀಕಿಯಾಗಿ ರೂಪಿಸ್ತಾ ಹಾಗೆ ನೀನ್ ನನ್ನ ನೇರವಾಗಿ ವಿಷಯಕ್ಕೆ ಬಾ ಪರಶು. ನನ್ನನ್ನ ನಿನ್ನ ರಾಜಕೀಯ ಶಿಷ್ಯನನ್ನಾಗಿ ಮಾಡ್ಕೊಂಡ್ಬಿಡುವಣ್ಣ. ನೀನ್ ಹಿಂದೆನೇ ಇದ್ಬಿಡ್ತೀನಿ. ನಿನ್ ಕಾರಣ ಬಾಗಿಲು ತೆಗಿತಾ ನಿನ್ ಸೂಟಿಗೆ ಸೋತ್ಕೊಂಡು ನೀನ್ ಹಿಂದೆನೇ ಓಡಾಡ್ತಿರ್ತೀನಿ. ಬೇಡ ಆಯ್ತು, ನಾಳೆಯಿಂದ ನಾಣಿ ಜೊತೆ ಓಡಾಡು. ರಾಜಕೀಯಕ್ಕೆ ಬರೋ ಬದಲು ರಾಜಕಾರಣ ಅಂದ್ರೆ ಏನು ತಿಳ್ಕೊ. ಹಾಗೇನೆ ಸ್ವಲ್ಪ ಮಾತು ಕಡಿಮೆ ಮಾಡು. ಆಯ್ತಣ್ಣ, ಇನ್ಮೇಲೆ ಬಾಯ್ ಬಂದ್. ನಾನು ಕಾಲೇಜ್ಗೆ ಹೋಗೋದು ಅತ್ತೆಗೆ ಯಾವತ್ತೂ ಇಷ್ಟ ಆಗಲ್ಲ. ಆ ಅಮೃತ ಈಗೇನೋ ಕುಣಿತಾ ಇದ್ದಾಳೆ ನಾನು ಅವಳ ಜೊತೆಲಿ ಇರ್ತೀನಿ ಅಂತ. ಆಮೇಲೆ ಅವಳಿಗೂ ಇರಿಸ್ ಮುರ್ಸಾಗುತ್ತೆ. ಇದನ್ನೆಲ್ಲ ನಿಭಾಯಿಸೋದ್ರಲ್ಲೇ ಆಗುತ್ತೆ. ಯಾವಾಗ ಓದ್ಲಿ? ಅದಕ್ಕೆ ನಿನಗೆ ನೀನೇ ಮೋಸ ಮಾಡ್ಕೋತೀಯ. ಮಾಡಿ ತಪ್ಪಕ್ಕೆ ಶಿಕ್ಷೆ ಅನ್ಕೊಳ್ಳಿ. ಶಿಕ್ಷೆ ಬೇರೆಯವ್ರು ಕೊಡೋದು. Happy birthday, Aryan. Happy birthday, dear Aryan. Happy birthday, Aryan. ಬೇಗ ಸಾಯ್ಲಿ ಅಂತಾನೆ. ಡಯಾಬಿಟಿಕ್ ಪೇಷಂಟ್ಗೆ ಸ್ವೀಟೇ ಪಾಯ್ಸನ್. ಇವತ್ತಿಗೆ 20 ವರ್ಷ ತುಂಬಿತು ಅವನಿಗೆ. ವಯಸ್ಸಿಗೆ ಬಂದ ಹುಡುಗ. ನಾಳೆ ಮದುವೆ ಆಗಿ ಸೊಸೆ ಮನೆ ತುಂಬ್ತಾಳೆ. ಇದಕ್ಕೆಲ್ಲ ಕಾರಣ ಆದ ನರಸಿಂಹರಾವ್ ಎದೆಗೆ ನಾನು ಡಬ್ಬಲ್ ಬ್ಯಾರನ್ ಗನ್ನಿಂದ 2 ಗುಂಡನ ಹೂತು ಬಿಡೋಣ ಅನಿಸ್ತಿದೆ. ಬೇಡ ಜಗ್ಗು, ಅವನ ಎದೆಗೆ ಹಾಕೊಂಡು ಅವನ ಮನೆ ಮೇಲೆ ಬಾಂಬ್ ಹಾಕಿದೀನಿ. ಬೆಳಗ್ಗೆ ಹರಿಯವರೆಗೂ ಕಾಯಿ. ಹಲೋ ಸಾವಿತ್ರಿ, ಏನಮ್ಮ ಪರೀಕ್ಷೆಗೆ ಮಗ ಹೇಗೆ ಓದ್ತಾ ಇದ್ದಾನೆ ಅಂತ ಕೇಳಕ್ ಫೋನ್ ಮಾಡಿದ್ಯಾ? ಅಯ್ಯೋ ದೇವ್ರೆ, ಪರೀಕ್ಷೆ ಈಗಲೇ ಬರ್ಬೇಕಾ? ಯಾಕಮ್ಮ ಒಂಥರ ಮಾತಾಡ್ತಿದ್ಯಾ? ಅದು ಸಾವಿತ್ರಿ, ನಿಮ್ಮಪ್ಪ ಒಲತ್ತವ ಬಿದ್ದು ಕಾಲ್ಗೆ ಏಟ್ ಮಾಡ್ಕೊಂಡ್ಬಿಟ್ಟವ್ರ ಕಣ್ಮಗ. ಅಯ್ಯೋ ಏನಾಯ್ತಮ್ಮ? ಆಸ್ಪತ್ರೆಗೆ ಹೋಗಿದ್ರಾ? ಹೋಗಿದ್ದೋ, ಬ್ಯಾಂಡೇಜ್ ಹಾಕವ್ರೆ. 15 ದಿನ ನಡಿಬಾರ್ದು ಅಂತ ಹೇಳೋರ್ ಕಣ್ಮಗ. ಅಯ್ಯೋ ದೇವ್ರೆ, ನಾನು ಈಗಲೇ ಹೊರಟೆ ತಾಳು. ನೀನೇ ನಿರ್ಧಾರ ಮಾಡ್ಬೇಡ, ಅಳಿಯಂದ್ರನ್ ಕೇಳು. ನೀನ್ ಇಲ್ಲಿಗೆ ಬಂದ್ರೆ ಅವ್ರಿಗೇನು ತೊಂದ್ರೆ ಆಗಕ್ಕಿಲ್ಲ ಅಂದ್ರೆ ಮಾತ್ರ ಬಾ. ರೀ, ನಮ್ಮಮ್ಮ ಫೋನ್ ಮಾಡಿದ್ರು. ದಿನ ಮಾಡ್ತಾರೆ. ಏನಾಯ್ತು? ನಮ್ಮ ಅಪ್ಪಂಗೆ ಹೊಲದಲ್ಲಿ ಜಾರ್ ಬಿದ್ದು ಕಾಲ್ಗೆ ಏಟಾಗಿದೆಯಂತೆ. ಹೌದಾ? ನಿಮ್ಮಮ್ಮ ಹೇಗೆ ಮ್ಯಾನೇಜ್ ಮಾಡಿದ್ರಂತೆ? ಪಕ್ಕದ ಮನೆಯವ್ರು ಸಹಾಯ ಮಾಡಿದ್ರಂತೆ. ರೀ, ನಾನ್ ಸೀತಾಪುರಕ್ಕೆ ಹೋಗ್ಬೋದಾ? ಹೋಗ್ಬೋದಾ ಅಂತ ಕೇಳ್ತೀಯಲ್ಲ, ಈಗಲೇ ಹೊರಡು. ನನಗೂ ಏನು ಕೆಲಸ ಇಲ್ಲ, ನಾನು ಬರ್ತೀನಿ. ನಾಣಿ, ಪೇಪರ್ನವರು ಕೆಟ್ಟದಾಗ ಬರ್ದಿದ್ದಾರೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಬಹಳ ಕಾಲ ಆಗೋಯ್ತು. ಲೇ ಚಂದ್ರ, ಪೇಪರ್ ತಗೊಂಬ. ಕೊಳಕು ಕೊಳಕು. ಮನೆ ಒಳಗೆ ಇಷ್ಟೆಲ್ಲ ನಡೀತಾ ಇದೆ, ನಮ್ಗೆ ಒಂದು ಸುಳಿವೂ ಇಲ್ಲ. ಎಲ್ಲಿ ಅವನ ಹರಿ? ಮನೆ ಹೊತ್ಕೊಂಡು ಉರಿತಾ ಇದೆ, ಅವನನ್ನು ಕೋಳಲ್ ಬಾಸ್ಕೊಂಡು ಕೂತಿದ್ದಾನ? ಇವನ್ಗೆ ದೆಹಲಿಯಿಂದ ಹೈಕಮಾಂಡ್ ಹಿಗ್ಗಾಮುಗ್ಗ ಜಾಡ್ತಿರ್ತಾರೆ ಪಾಪ. ಅದಕ್ಕೆಲ್ಲ ಸಮಜಾಯಿಷಿ ಕೊಡ್ತಾ ಕೊಡ್ತಾ ಸುಸ್ತಾಗ್ಬಿಟ್ಟಿರ್ತಾನೆ. ಇನ್ನು ನಮ್ ಪಕ್ಷದ ಪ್ರತಿಷ್ಠೆ ಏರುತ್ತೆ ಬಿಡು. ಏರುತ್ತೆ ಅಲ್ಲ, ಏರಿದೆ. ಇವನು ನನ್ನ ಹಣೆ ಬರೆದು ಮಾಡ್ದ. ನಾನು ಇವನ್ ಹೆಂಡತಿ ಹಣೆ ಕುಂಕುಮಕ್ಕೆ ನೀರೆರ್ಚ್ತೇನೆ. ಸಾವಿತ್ರಿ